ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಹಂಟ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿತರಾಗಿ ಜೈಲನ್ನು ಸೇರಿರುವಂತಹ ನಟ ದರ್ಶನ್ ದಿನದಿಂದ ದಿನಕ್ಕೆ ಒಂಥರ ಎಡವಟ್ಟುಗಳನ್ನು ಮಾಡಿಕೊಳ್ಳೋದರಲ್ಲಿ ನಿಸ್ಸೀಮರು ಎನ್ನುವ ರೀತಿಯಲ್ಲಿ ತಮ್ಮನ್ನು ತಾವೇ ಪೋರ್ಟ್ರೇ ಮಾಡ್ಕೋತಾ ಇದ್ದಾರೆ ಅಂತಂದರೆ ತಪ್ಪಾಗಲ್ಲ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿ ಸ್ಥಾನದಲ್ಲಿ ನಿಂತಿದ್ದಾಯಿತು. ಒಂದು ಚಿಕ್ಕ ಮೆಸೇಜ್ ಮಾಡಿದ್ದಾರೆ ಎನ್ನುವ ಕಾರಣಕ್ಕೆ ಆತನನ್ನು ಕಿಡ್ನಾಪ್ ಮಾಡಿಸಿ ಬೆಂಗಳೂರಿಗೆ ಕರೆದುಕೊಂಡು ಬಂದು ಶೆಡ್ನಲ್ಲಿ ಕೂಡಿ ಹಾಕಿ ಆತನನ್ನು ಥಳಿಸಿ ಆತನ ಸಾವಿಗೆ ಕಾರಣ ಕೂಡ ಆಗಿದ್ದಾರೆ ಅಂತ ಆರೋಪವನ್ನು ಹೊತ್ತುಕೊಳ್ಳಲಾಯಿತು. ಇದಾದ ನಂತರ ಜೈಲಿಗೆ ಅವರನ್ನು ಹಾಕಿದ ಮೇಲೂ ಕೂಡ ಇನ್ನೂ ಯಾಕೋ ನಟ ದರ್ಶನ್ ಬುದ್ಧಿ ಕಲಿತಂತೆ ಕಾಣಿಸ್ತಾ ಇಲ್ಲ ಅನ್ನೋದು ಅವರು ಮಾಡಿಕೊಳ್ತಾ ಇರುವ ಎಡವಟ್ಟುಗಳು. ಅದು ಪದೇ ಪದೇ ಮಾಡಿಕೊಳ್ತಾ ಇರುವ ಎಡವಟ್ಟುಗಳಿಂದ ಪ್ರೂವ್ ಆಗ್ತಾನೆ ಬಂದಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ನಿನ್ನೆ ಭಾನುವಾರ ಒಂದು ಫೋಟೋ ವೈರಲ್ ಆಗುತ್ತೆ. ಆ ಫೋಟೋದಲ್ಲಿರುವಂತಹ ವ್ಯಕ್ತಿಗಳ ಕಾರಣಕ್ಕೆ ಆ ಫೋಟೋದ ಮೇಲೆ ಆಕ್ರೋಶ ಹೆಚ್ಚಾಗ್ತಾ ಹೋಗುತ್ತೆ. ನಿನ್ನೆ ಈ ಫೋಟೋ ರಿಲೀಸ್ ಆಗುತ್ತೆ. ಈ ಫೋಟೋದಲ್ಲಿ ಒಂದು ಕಡೆ ದರ್ಶನ್ ಕೂತಿದ್ದಾರೆ, ಅವರ ಪಕ್ಕದಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಅವರು ರೌಡಿ ಶೀಟರು, ಕೊಲೆ ಆರೋಪವನ್ನು ಹೊತ್ಕೊಂಡು ಜೈಲಿನಲ್ಲಿ ಇರುವಂತಹ ವ್ಯಕ್ತಿ ಅವರಿದ್ದಾರೆ. ಅದರ ಪಕ್ಕದಲ್ಲಿ ಕುಳ್ಳಾ ಸೀನಾ ಎನ್ನುವ ವ್ಯಕ್ತಿ, ಆತ ಕೂಡ ರೌಡಿ ಶೀಟರ್, ಕೊಲೆ ಪ್ರಕರಣದಲ್ಲಿ ಜೈಲನ್ನು ಸೇರಿದ್ದಾನೆ. ಅದರ ಪಕ್ಕದಲ್ಲಿ ದರ್ಶನ್ ಅವರ ಮ್ಯಾನೇಜರ್ ಅಂತ ಗುರುತಿಸಿಕೊಂಡಿದ್ದಂತಹ ನಾಗರಾಜ್ ಹಾಗೂ ಈ ಪ್ರಕರಣದ ಅಂದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯೂ ಕೂಡ ಆಗಿರುವಂತಹ ನಾಗರಾಜ್, 4 ಜನರು ಚೇರನ್ನ ಹಾಕಿಕೊಂಡು ಕುಳಿತುಕೊಳ್ಳುವುದರ ಮೂಲಕ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಹರಟೆ ಹೊಡೆಯುವ ರೀತಿಯಲ್ಲಿ ಕೈಯಲ್ಲೊಂದು ಕಾಫಿ ಮಗ್, ಮತ್ತೊಂದು ಕೈನಲ್ಲಿ ಸಿಗರೇಟ್, ಹೀಗೆ ಆರಾಮಾಗಿ ಇರುವ ರೀತಿಯಲ್ಲಿ ಕಾಣ್ತಾ ಇರುವ ಫೋಟೋ ಇದಾಗಿತ್ತು. ಆರಂಭದಲ್ಲಿ ಈ ಫೋಟೋ ಬಂದಾಗ ಸಾಕಷ್ಟು ಜನ ಈ ಫೋಟೋ ಸುಳ್ಳಾಗಿರಬಹುದು, ಈ ರೀತಿ ಜೈಲಿನ ಒಳಗಡೆ ಇರೋದಕ್ಕೆ ಸಾಧ್ಯವೇ ಇಲ್ಲ, ಇದೊಂದು AI ಟೆಕ್ನಾಲಜಿಯನ್ನು ಉಪಯೋಗ ಮಾಡಿಕೊಂಡು ಮಾಡಿರುವಂತಹ ಫೋಟೋ ಇದಾಗಿದೆ ಅಂತ ಸಾಕಷ್ಟು ಜನ ಈ ಫೋಟೋದ ಮೇಲೆ ಆರಂಭದಲ್ಲಿ ಡೌಟ್ಗಳನ್ನು ವ್ಯಕ್ತಪಡಿಸಿದ್ರು. ಇನ್ನೊಂದಷ್ಟು ಜನ ಏನು ಮಾಡಿದ್ರು, ನೋ ಈ ಫೋಟೋ ಇವಾಗ ತೆಗೆದಿರೋದಲ್ಲ, ಯಾವುದೋ ಹಳೆ ಶೂಟಿಂಗ್ ಸ್ಪಾಟಲ್ಲಿ ಅಂದರೆ ಶೂಟಿಂಗಿಗೆ ಹೋದಂಥ ಸಂದರ್ಭದಲ್ಲಿ ನಾಗ ದರ್ಶನ್ ಅವರನ್ನ ಭೇಟಿ ಮಾಡಿದ್ದ ಅಂತ ಸಂದರ್ಭದಲ್ಲಿ ತೆಗೆದಿರುವಂತಹ ಫೋಟೋ ಅಂತ ಇನ್ನೊಂದು ಕಡೆ ವಾದ ವಿವಾದ ನಡೀತಾ ಇತ್ತು. ಆದರೆ ಸ್ವತಃ ಯಾವಾಗ ಕರ್ನಾಟಕದ ಗೃಹ ಸಚಿವರು ಆಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದರ ಸಲುವಾಗಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರೋ ಆಗ ಗೊತ್ತಾಯಿತು ಈ ಫೋಟೋ ಸುಳ್ಳಲ್ಲ, ಈ ಫೋಟೋ AI ಟೆಕ್ನಾಲಜಿಯನ್ನ ಯೂಸ್ ಮಾಡಿಕೊಂಡು ಮಾಡಿರುವಂತಹ ಎಡಿಟೆಡ್ ಫೋಟೋ ಅಲ್ಲ. ಈ ಫೋಟೋ ನಟ ದರ್ಶನ್ ಅವರು ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗೋದಕ್ಕಿಂತ ಮುಂಚೆ ತೆಗೆದಂತಹ ಫೋಟೋ ಅಲ್ಲ ಅನ್ನೋದು ಕನ್ಫರ್ಮ್ ಆಯಿತು. ಆ ನಿಟ್ಟಿನಿಂದಾನೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ 9 ಜನ ಅಧಿಕಾರಿಗಳನ್ನು ಅಮಾನತನ್ನ ಮಾಡುವ ಮೂಲಕ ಆದೇಶವನ್ನು ಹೊರಡಿಸಿದಂತಹ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಫೋಟೋದ ವಿರುದ್ಧ ಒಂದು ತನಿಖೆಗೆ ಸಹ ಆದೇಶವನ್ನು ನೀಡಿದರು. ಆಗ ಗೊತ್ತಾಯಿತು ಇದು ಕಟ್ಟುಕತೆಯಲ್ಲ, ಇದು ಸುಳ್ಳು ಫೋಟೋ ಅಲ್ಲ, ಇದು ನಿಜವಾದ ಫೋಟೋ ಅಂತ. ಈ ಫೋಟೋ ಮೊದಲಿಗೆ ಬಂತು. ಈ ಫೋಟೋ ಬಂದ ನಂತರ ಒಂದು ವಿಡಿಯೋ ಕೂಡ ಬಂತು. ಯಾವುದು ಆ ವಿಡಿಯೋ ನೋಡಿ. ಈ ವಿಡಿಯೋದಲ್ಲಿ ನೀಟಾಗಿ ಗೊತ್ತಾಗ್ತಾ ಇದೆ, ಒಂದು ವಾಟ್ಸಾಪ್ ಕಾಲ್ ಮಾಡಿರಬಹುದು ಅಂತ ಹೇಳಲಾಗ್ತಾ ಇತ್ತು. ಇದು ಜೈಲಿನ ಒಳಗಡೆಯಿಂದ ವಾಟ್ಸಾಪ್ ಕಾಲ್ ಮಾಡಿರೋದಲ್ಲ. ವಾಟ್ಸಾಪ್ ಕಾಲ್ ಮಾಡಬೇಕಂದ್ರೆ ವಾಟ್ಸಾಪ್ನಲ್ಲಿ ಒಂದು ವಿಡಿಯೋ ಕಾಲ್ ಮಾಡಬೇಕು ಅಂತಂದರೆ ಒಂದು ಸ್ಕ್ರೀನ್ ಫುಲ್ ದೊಡ್ಡದಿರುತ್ತೆ, ಇನ್ನೊಂದು ಸ್ಕ್ರೀನ್ ಎಲ್ಲೋ ಮೂಲೆಯಲ್ಲಿ ಒಂದು ಕಡೆ ಚಿಕ್ಕದಾದಂತಹ ಸ್ಕ್ರೀನ್ ಇರುತ್ತೆ. ನೀವು ಸ್ಕ್ರೀನಲ್ಲಿ ನೋಡ್ಬೋದು, ನಾನು ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಕಂಡ್ರೆ ಮಾತ್ರ ಅದು ವಾಟ್ಸಾಪ್ ಕಾಲ್. ಇದು ವಾಟ್ಸಾಪ್ ಕಾಲ್ ಅಲ್ಲ, ಇದು ನೀಟಾಗಿ ಗೊತ್ತಾಗ್ತಾ ಇದೆ, ಇದು ಇನ್ಸ್ಟಾಗ್ರಾಮ್ ವಿಡಿಯೋ ಕಾಲ್. ಇನ್ಸ್ಟಾಗ್ರಾಮ್ನ ಮೂಲಕ ಮಾಡಿರುವಂತಹ ವಿಡಿಯೋ ಕಾಲ್. ಅದರಲ್ಲಿರುವ ಸೈಡ್ನಲ್ಲಿ ಕಾಣ್ತಾ ಇರುವಂತಹ ಆಪ್ಷನ್ಗಳನ್ನು ನೋಡಿದ್ರು ಕೂಡ ನಿಮಗೆ ಗೊತ್ತಾಗುತ್ತೆ. ವಾಟ್ಸಪ್ ವಿಡಿಯೋ ಕಾಲ್ನಲ್ಲಿ ಈ ತರಹದ ಆಪ್ಷನ್ಗಳು ಅವೈಲಬಲ್ ಇರೋದಿಲ್ಲ. ಈ ತರಹದ ಆಪ್ಷನ್ಗಳು ವಿಡಿಯೋ ಕಾಲ್ನಲ್ಲಿ ಅವೈಲಬಲ್ ಇರೋದಂದರೆ ಲೈಕ್ ಫಿಲ್ಟರ್ಸ್, ಸಮ್ ಎಫೆಕ್ಟ್ಸ್, ಈ ಥರದ್ದೆಲ್ಲ ಇರೋದು ಇನ್ಸ್ಟಾಗ್ರಾಮ್ನ ವಿಡಿಯೋ ಕಾಲ್ನಲ್ಲಿ ಮಾತ್ರ. ಇನ್ಸ್ಟಾಗ್ರಾಮ್ನ ಮೂಲಕ ಜೈಲಿನಲ್ಲಿ ಇದ್ದುಕೊಂಡು ಒಂದು ಹೊರಗಡೆ ಇರುವಂತಹ ಒಬ್ಬ ವ್ಯಕ್ತಿಗೆ ಜೈಲಿನ ಒಳಗಡೆಯಿಂದನೇ ವಿಡಿಯೋ ಕಾಲ್ ಮಾಡಿ ಮಾತನಾಡಿರುವಂತಹ ವಿಡಿಯೋ ಕೂಡ ರಿಲೀಸ್ ಆಯಿತು. ಇದನ್ನು ಕೂಡ ಆರಂಭದಲ್ಲಿ ಸುಳ್ಳು ಅಂತ ಹೇಳಲಾಗ್ತಾ ಇತ್ತು. ಆದರೆ ಇದು ಕೂಡ ಸತ್ಯ ಅಂತ ಗೊತ್ತಾಗಿದ್ದು ಯಾವಾಗಪ್ಪ ಅಂತಂದರೆ, ಒಂದು ಕಡೆ ವಿಡಿಯೋ ಕಾಲನ್ನು ಜೈಲಿನ ಒಳಗಡೆಯಿಂದ ಮಾಡಿದ್ದಂತಹ ಧರ್ಮ ಎನ್ನುವ ರೌಡಿ ಶೀಟರ್, ಈತ ಕೂಡ ಕೊಲೆ ಪ್ರಕರಣದಲ್ಲಿ ಆರೋಪಿತನಾಗಿ ಜೈಲನ್ನು ಸೇರಿದ್ದಾನೆ. ಅದರ ಜೊತೆಗೆ ಆ ಹೊರಗಡೆ ಇರುವ ವ್ಯಕ್ತಿ ಯಾರಪ್ಪ ಅಂತಂದ್ರೆ ರೌಡಿ ಶೀಟರ್ನ ಪುತ್ರ ಸತ್ಯ ಅಂತ ಹೇಳಲಾಗ್ತಾ ಇದೆ. ಆತನನ್ನು ಕೂಡ ಈಗ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಯಾವಾಗ ಈ ತರ ವಶಕ್ಕೆ ತೆಗೆದುಕೊಂಡ್ರೋ ಆವಾಗ ಅದು ಕೂಡ ಕನ್ಫರ್ಮ್ ಆಯಿತು, ಜೈಲಿನ ಒಳಗಡೆಯಿಂದ ಹೊರಗಡೆ ಬಂದಿರುವ ವಿಡಿಯೋ ಕಾಲ್ ನಿಜವಾದದ್ದು. ಆತ
ಇನ್ಸ್ಟಾಗ್ರಾಮ್ನಲ್ಲಿ ಮಾತನಾಡಿದ್ದಂತಹ ವಿಡಿಯೋ ಕಾಲನ್ನು ಸ್ಕ್ರೀನ್ ರೆಕಾರ್ಡ್ ಮಾಡಿಕೊಂಡು ಆತನ ವಾಟ್ಸಪ್ ಸ್ಟೇಟಸ್ಗೆ ಹಾಕ್ಕೊಂಡಿದ್ದಂತೆ. ಆತ ಕೂಡ ದರ್ಶನ್ ಅವರ ಅಭಿಮಾನಿಯಂತೆ. ಈ ಹಿಂದೆ ಸಾಕಷ್ಟು ಬಾರಿ ಹೇಳಿದ್ದೀನಿ, ದರ್ಶನ್ ಅವರಿಗೆ ಮುಂದಿನ ದಿನಗಳಲ್ಲಿ ಕಂಟಕ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋದ್ರೆ ಅದಕ್ಕೆ ಅವರ ಅಭಿಮಾನಿಗಳೇ, ಅಂದರೆ ಕೆಲವು ಅಂಧಾಭಿಮಾನಿಗಳೇ ನೇರ ಹೊಣೆ ಆಗಿರ್ತಾರೆ ಅಂತ. ಅದಕ್ಕೆ ಇದು ಕೂಡ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆತ ವಿಡಿಯೋ ಕಾಲನ್ನು ಮಾಡಿರೋದನ್ನು ರಾಜಾರೋಷವಾಗಿ ನಮ್ಮ ಬಾಸ್ ಜೊತೆ ಮಾತನಾಡಿದೆ ಅಂತ ವಾಟ್ಸಪ್ ಸ್ಟೇಟಸ್ಗೆ ಹಾಕಿಕೊಂಡ್ರೆ ಅದನ್ನು ನೋಡಿದವರು ಸುಮ್ಮನೆ ಇರ್ತಾರಾ? ತಗಲಾಕೊಂಡ್ರು. ಇದಾದ ಬಳಿಕ ಮತ್ತೊಂದು ಫೋಟೋ ರಿಲೀಸ್ ಆಯಿತು. ಇದು ಕಳೆದ 2 ದಿನಗಳಲ್ಲಿ ರಿಲೀಸ್ ಆದಂತಹ 2ನೇ ಫೋಟೋ. ಈ ಫೋಟೋದಲ್ಲಿ ನಟ ದರ್ಶನ್ ಅವರು ಪರಪ್ಪನ ಅಗ್ರಹಾರ ಜೈಲಿನ VIP ಸೆಲ್ನಲ್ಲಿ ಕುಳಿತುಕೊಂಡು ಕೈನಲ್ಲಿ ಸಿಗರೇಟ್ ಹಿಡ್ಕೊಂಡು ಇನ್ನೊಬ್ಬ ಆರೋಪಿ ಜೊತೆ ಮಾತನಾಡ್ತಾ ಕುಳಿತಿರುವಂತಹ ಫೋಟೋ. ಇದನ್ನೂ ಕೂಡ ಮೊಬೈಲ್ನಲ್ಲಿ ತೆಗೆಯಲಾಯಿತು, ಕ್ಯಾಮರಾದಲ್ಲಿ ತೆಗೆಯಲಾಯಿತು, ಒಟ್ಟಲ್ಲಿ ಫೋಟೋ ಅಂತೂ ತೆಗೆಯಲಾಯಿತು. ಈ ವಿಚಾರ ಇದೀಗ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಾ ಇದೆ. ಜೈಲಿನ ಒಳಗಡೆ ಮೊಬೈಲ್ ಅಲೋ ಇಲ್ಲ, ಜೈಲಿನ VIP ಸೆಲ್ನ ಒಳಗಡೆ ಯಾರು ಬೇಕಂದರೆ ಅವರು ಬರೋದಕ್ಕೆ ಆಗೋದಿಲ್ಲ. ಜೈಲಿನ ಒಳಗಡೆ 4 ಚೇರನ್ನು ಹಾಕ್ಕೊಂಡು, ಟೇಬಲನ್ನು ಹಾಕ್ಕೊಂಡು, ಕೈಯಲ್ಲಿ ಸಿಗರೇಟ್ ಹಿಡ್ಕೊಂಡು, ಯಾವುದೋ ನಾವು ಹೊರಗಡೆ ಸೊಸೈಟಿನಲ್ಲಿ ನಾವು ನಾರ್ಮಲ್ ಆಗಿ ಡೈಲಿ ಒಂದು ಬೇಕರಿಗೆ ಹೋಗ್ಬಿಟ್ಟು ಒಂದು ಸಿಗರೇಟು ಟೀ ತೊಗೊಂಡು ಅಲ್ಲೆಲ್ಲ ಕುತ್ಕೊಂಡು ದಮ್ ಮಾಡ್ಕೊಂಡು ಟೀ ಕುಡ್ಕೊಂಡು ಬರ್ತೀವಲ್ಲ, ಆ ತರಹ ಮಾಡೋದಕ್ಕೆ ರೂಲ್ ಇಲ್ಲ. ಆದರೂ ಕೂಡ ಇದೆಲ್ಲ ಹೇಗಾಯಿತು? ಅದರಲ್ಲೂ ನಿನ್ನೆ ಅಲ್ಲ ಮೊನ್ನೆ ಒಂದು 2 ದಿನಗಳ ಕೆಳಗೆ ಮಧ್ಯರಾತ್ರಿ ಒಂದು 11:11ವರೆಗೆ 100 ಜನ CCB ಅಧಿಕಾರಿಗಳು ಜೈಲಿನ ಮೇಲೆ ದಾಳಿ ಮಾಡಿದ್ರು ಕೂಡ ಇದು ಯಾವುದೂ ಗೊತ್ತಾಗ್ಲಿಲ್ವಾ ಅನ್ನೋದು ಜನರನ್ನ ಕಾಡ್ತಾ ಇರುವಂತಹ ಪ್ರಶ್ನೆಯಾಗಿದೆ. ಒಟ್ಟಾರೆ ಈ ಕೇಸ್ ಆರಂಭದಲ್ಲಿ ಇದು ಸುಳ್ಳು, ಇದು ಮಾಫಿಂಗು, ಇದು ಎಡಿಟೆಡ್, ಅದು ಇದು ಅಂತ ಏನು ಹೇಳಲಾಗ್ತಾ ಇತ್ತು, ಅದೆಲ್ಲದಕ್ಕೂ ಕೂಡ ಬ್ರೇಕ್ ಬಿದ್ದು ಇದು ನಡೆದಿರುವುದು ನಿಜ. ಇದು ಆಗಸ್ಟ್ 22ನೇ ತಾರೀಕಿನಂದು ನಡೆದಿರಬಹುದಾದ ಘಟನೆ ಅಂತ ಹೇಳಲಾಗ್ತಾ ಇದೆ. ಅದರ ಸಲುವಾಗಿಯೇ ಮೊದಲು 7 ಜನ ಅಧಿಕಾರಿಗಳನ್ನ ಅಥವಾ ಸಿಬ್ಬಂದಿಯನ್ನ, ಪರಪ್ಪನ ಅಗ್ರಹಾರ ಸಿಬ್ಬಂದಿಯನ್ನ ಸಸ್ಪೆಂಡ್ ಮಾಡಲಾಗಿತ್ತು. ಯಾವಾಗ ಮಾಧ್ಯಮಗಳು ಹೋಮ್ ಮಿನಿಸ್ಟರ್ ಅವರಿಗೆ, ಏನ್ ಸರ್ ಯಾವಾಗಲೂ ಕೂಡ ಈ ತರಹದ ಘಟನೆಗಳಾದಾಗ ಕೆಳದರ್ಜೆಯ ನೌಕರರನ್ನ ಸಸ್ಪೆಂಡ್ ಮಾಡ್ತೀರಾ, ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಎನ್ನುವ ರೀತಿಯಲ್ಲಿ ನಡೆದುಕೊಳ್ತೀರಾ ಅಂತ ಮಾಧ್ಯಮಗಳು ಯಾವಾಗ ಹೋಮ್ ಮಿನಿಸ್ಟರ್ಗೆ ಪ್ರಶ್ನೆಯನ್ನ ಮಾಡೋದಕ್ಕೆ ನಿಂತ್ಕೊಂಡ್ವೋ, ಆಗ ಮತ್ತಿಬ್ಬರು ಅಧಿಕಾರಿಗಳನ್ನ, ಹೈಯರ್ ಅಥಾರಿಟಿ ಇರುವ ಅಧಿಕಾರಿಗಳನ್ನ ಸಹ ಸಸ್ಪೆಂಡ್ ಮಾಡಿ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಆದೇಶವನ್ನ ಹೊರಡಿಸಿದ್ದಾರೆ. ಒಟ್ಟಾರೆ ದರ್ಶನ್ ಅವರ ಈ ಪ್ರಕರಣದಿಂದ, ದರ್ಶನ್ ಅವರ ಈ ಫೋಟೋದಿಂದ, ದರ್ಶನ್ ಅವರ ಈ ವಿಡಿಯೋ ಕಾಲ್ನಿಂದ ಇವಾಗ ಶಿಕ್ಷೆಯನ್ನ ಅನುಭವಿಸ್ತಾ ಇರುವ ಅಧಿಕಾರಿಗಳು 9 ಜನ ಸಸ್ಪೆಂಡ್ ಆಗಿ ಮನೆಗೆ ಹೋಗಿದ್ದಾರೆ. ಇದಿಷ್ಟು ನಿನ್ನೆಯಿಂದ ನಡೆದಂತಹ ಘಟನೆ. ಒಟ್ಟಾರೆ ನಾವು ಹಲವಾರು ದಿನಗಳಿಂದ ನೋಡಿಕೊಂಡು ಬರ್ತಾ ಇರೋಂಗೆ ದರ್ಶನ್ ಅವರಿಂದ ತೊಂದರೆಗೆ ಒಳಗಾದವರು ಯಾರು ಅಂತ ನೋಡೋದಾದ್ರೆ, ಈ ಪ್ರಕರಣದಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರಿಂದ ತೊಂದರೆಗೆ ಒಳಗಾಗುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದ್ದ ಬಿಟ್ರೆ ಕಮ್ಮಿ ಆಗುವ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಯಾಕಪ್ಪ ಅಂತಂದ್ರೆ, ಆರಂಭದಲ್ಲಿ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರೆದುಕೊಂಡು ಬರೋದಕ್ಕೆ ದರ್ಶನ್ ಅವರು ಹೇಳಿದ್ರು ಅಂತ ಏನು ಹೇಳಲಾಗ್ತಾ ಇದೆ. ಅದರ ಜೊತೆಗೆ ಪಟ್ಟಣಗೆರೆ ಶೆಡ್ಗೆ ಕರೆದುಕೊಂಡು ಬಂದು ಅವರನ್ನ ಮರ್ಡರ್ ಮಾಡಿ ಹೆಣವನ್ನು ಬಿಸಾಕಿ ಅದಕ್ಕೆ ಒಂದಷ್ಟು ನೀವೇ ಕೊಲೆ ಮಾಡಿದ್ದೀನಿ ಅಂತ ಒಪ್ಕೊಳ್ಳಿ ಅಂತ ಒಂದಷ್ಟು ದುಡ್ಡನ್ನು ಕೊಡ್ತೀವಿ ಅಂತ ಆಮಿಷವನ್ನು ಉಂಡು, ಹೀಗೆ ಸಾಕಷ್ಟು ಆರೋಪಗಳಿದೆ. ಈ ಆರೋಪಗಳಿಂದ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ಬರನ್ನ ಹೊರತುಪಡಿಸಿ 17 ಜನ ಆರೋಪಿಗಳಲ್ಲಿ ಈ ಇಬ್ಬರನ್ನ ಹೊರತುಪಡಿಸಿ ಇನ್ನ 15 ಜನ ಆರೋಪಿಗಳು ಸಹ ದರ್ಶನ್ ಅವರ ಅಣತಿಯಂತೆ ನಡೆದುಕೊಂಡಿದ್ದಕ್ಕೆ ಈಗ ತೊಂದರೆಗೆ ಸಿಲುಕಿದ್ದಾರೆ. ಈ 15 ಜನ ಆರೋಪಿಗಳ ಮನೆಯವರು ಸಹ ಪಶ್ಚಾತ್ತಾಪದ ನುಡಿಗಳನ್ನು ಮಾತನಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಈ 15 ಜನ ಆರೋಪಿಗಳ ಮನೆಯಲ್ಲಿ ಪ್ರತಿನಿತ್ಯವೂ ಕಣ್ಣೀರಿನಲ್ಲಿ ಕೈ ತೊಳೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ 15 ಜನ ಆರೋಪಿಗಳ ಮನೆಯವರನ್ನ ಸೊಸೈಟಿ ಕೆಟ್ಟದಾಗಿ ನೋಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಇದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈಗ ದರ್ಶನ್ ಅವರಿಗೆ ಜೈಲಿನಲ್ಲಿ ರಾಜಾತಿಥ್ಯವನ್ನ ಕೊಟ್ಟ ಅಧಿಕಾರಿಗಳು 9 ಜನ ಅಧಿಕಾರಿಗಳು ಈಗ ಸಸ್ಪೆಂಡ್ ಆಗಿದ್ದಾರೆ. ನಾಳೆಯಿಂದ ಅವರು ಈ ಕೇಸ್ ಇತ್ಯರ್ಥ ಆಗುವವರೆಗೂ ಡ್ಯೂಟಿಗೆ ಬರೋ ಹಾಗಿಲ್ಲ. ಮನೇಲಿ ಅವ್ರೇನು ಹೇಳಬೇಕು? ಅವ್ರ ಮನೇಲಿ ಒಬ್ಬ ಮಗ ಇರ್ಬೋದು ಅಥವಾ ಒಬ್ಬಳು ಮಗಳಿರ್ಬೋದು, ಅವರನ್ನು ಕೂಡ ಪೊಲೀಸ್ ಆಫೀಸರ್ ಆಗಿ ಮಾಡುವ ನಿಟ್ಟಿನಲ್ಲಿ ಕೆಲಸಗಳು ನಡೀತಾ ಇರ್ಬೋದು, ಓದಿಸ್ತಾ ಇರ್ಬೋದು. ಅವರೇನಾದ್ರು, ಅಪ್ಪ ನೀನ್ ಯಾಕೆ ಡ್ಯೂಟಿಗೆ ಹೋಗ್ತಾ ಇಲ್ಲ, ಮನೆಯಲ್ಲೇ ಕೂತಿದೆಯಲ್ಲ ಒಂದು ವಾರದಿಂದ 15 ದಿನದಿಂದ, ಏನಾಗಿದೆ ನಿನಗೆ ಅಂತ ಕೇಳಿದ್ರೆ ಅವ್ರೇನು ಹೇಳ್ಬೋದು? ಅವ್ರ ಮಕ್ಕಳ ಹತ್ರ ಅವ್ರೇನು ಹೇಳ್ಬೋದು? ಅವರ ಹೆಂಡತಿ ಹತ್ರ ಅವರು ಏನು ಹೇಳಬಹುದು? ಅವರ ಸಂಬಂಧಿಕರ ಹತ್ರ. ದರ್ಶನ್ ಕೊಡುವ ಅಥವಾ ಜೈಲಿನ ಒಳಗಡೆ ಕೆಲವು ಕೈದಿಗಳು ಅಥವಾ ಅಪರಾಧಿಗಳು ಅಥವಾ ಆರೋಪಿಗಳು ಕೊಡುವ ಎಂಜಿಲ್ ಕಾಸಿಗೆ ನಾವು ಕೈ ಒಡ್ಡಿ ನನ್ನನ್ನು ಸರ್ಕಾರ ಸಸ್ಪೆಂಡ್ ಮಾಡಿ ಮನೇಲಿ ಕೂರಿಸಿದೆ ಅಂತ ಹೇಳೋದಕ್ಕಾಗತ್ತಾ?
ಈ ಪ್ರಕರಣ ಅವರ ಸಂಬಂಧಿಕರಿಗೆ ಗೊತ್ತಾದ್ರೆ ಏನಾಗುತ್ತೆ, ಈ ಪ್ರಕರಣ ಇಂಥದ್ದೇ ಪೊಲೀಸ್ ಅಧಿಕಾರಿಯಿಂದ ಇದು ಆಗಿದೆ ಅಂತ ಸೊಸೈಟಿಗೆ ಗೊತ್ತಾದ್ರೆ ಸೊಸೈಟಿ ಅವರನ್ನ ನಡೆಸಿಕೊಳ್ಳುವ ರೀತಿ ಹೇಗಾಗುತ್ತೆ? ಟೋಟಲ್ ಈ ಪ್ರಕರಣದಲ್ಲಿ 15 + 9 24 ಜನ ದರ್ಶನ್ ಅವರು ಮಾಡಿದ ಅಥವಾ ಮಾಡಿದ್ದಾರೆ ಎನ್ನಲಾದ ತಪ್ಪಿನಿಂದ ಶಿಕ್ಷೆಯನ್ನ ಅನುಭವಿಸ್ತಾ ಇರೋದಂತೂ ಕನ್ಫರ್ಮ್. ಇದರ ಜೊತೆಗೆ ದರ್ಶನ್ ಅವರು ಪದೇ ಪದೇ ತಿಳಿದು ಈ ರೀತಿಯ ತಪ್ಪುಗಳನ್ನು ಮಾಡ್ತಾ ಇದ್ದಾರಾ, ತಿಳಿಯದೇ ಈ ರೀತಿ ತಪ್ಪುಗಳನ್ನು ಮಾಡ್ತಾ ಇದ್ದಾರಾ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಪ್ಪ ಅಂತಂದರೆ ಎಂಥವ್ರಿಗಾದ್ರೂ ಗೊತ್ತಿರುತ್ತೆ ಒಬ್ಬ ವ್ಯಕ್ತಿಯನ್ನು ಕಿಡ್ನಾಪ್ ಮಾಡಿಕೊಂಡು ಕರೆದುಕೊಂಡು ಬಂದು ಕೂಡ್ ಹಾಕಿ ಹೊಡೆಯೋದು ತಪ್ಪು ಅಂತ ಎಲ್ಲ ವ್ಯಕ್ತಿಗಳಿಗೂ ಗೊತ್ತಿರುತ್ತೆ. ಅದರಲ್ಲೂ ದರ್ಶನ್ರಂಥ ನಟರಿಗೆ ಇದರ ಬಗ್ಗೆ ಹೆಚ್ಚಿನ ಕಾಳಜಿ ತಿಳುವಳಿಕೆ ಇರುತ್ತೆ. ಯಾಕೆ ಅಂತಂದರೆ ಅವರು ಸಿನಿಮಾಗಳ ಮೂಲಕ ಒಳ್ಳೆ ಸಿನಿಮಾಗಳನ್ನು ಮಾಡಿ ಸಮಾಜಕ್ಕೆ ಸಂದೇಶವನ್ನು ಕೊಡುವ ಸ್ಥಾನದಲ್ಲಿ ಇರುವವರು. ಅದರ ಜೊತೆಗೆ ದರ್ಶನ್ ಸಾಕಷ್ಟು ಸಿನಿಮಾಗಳಲ್ಲಿ ಪೊಲೀಸ್ ಆಫೀಸರ್ ಪಾತ್ರ ಕೂಡ ಮಾಡಿದ್ದಾರೆ. ಆ ಪೊಲೀಸ್ ಆಫೀಸರ್ ಪಾತ್ರ ಮಾಡಬೇಕಾದ್ರೆ ಅದ್ರ ಬಗ್ಗೆ ತಿಳ್ಕೊಳ್ಳೋದಲ್ಲೇ ಪೊಲೀಸ್ ಆಫೀಸರ್ ಪಾತ್ರ ಮಾಡೋಕ್ಕಾಗತ್ತಾ? ನೋವೇ, ಸಾಧ್ಯನೇ ಇಲ್ಲ. ಸೊ ಅದರ ಜೊತೆಗೆ ಈಗ ಜೈಲಿನ ಒಳಗಡೆ ರೌಡಿ ಶೀಟರ್ಗಳ ಜೊತೆಗೆ ಕುಳಿತುಕೊಂಡು ಹರಟೆಯನ್ನು ಹೊಡೆಯುವ ಅವಶ್ಯಕತೆ ನಟ ದರ್ಶನ್ ಅವರಿಗೆ ಏನಿತ್ತು? ಅದು ಅಲ್ಲದೆ ಕಳೆದ ಕೆಲವು ದಿನಗಳ ಹಿಂದೆ ಅವರ ಮಗ ವಿನೀಶ್ ಅವರನ್ನು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ, ಅಪ್ಪ ನಿನ್ನ ಸುತ್ತಮುತ್ತ ಇರುವವರು ಯಾರೂ ಕೂಡ ಸರಿ ಇಲ್ಲ, ಅವರ ಸಹವಾಸವನ್ನೆಲ್ಲ ಬಿಟ್ಟು ಬಿಡು ಅಂತ ಹೇಳಿ ಬಂದಿದ್ದ ಅಂತ ಮಾಧ್ಯಮಗಳು ಕೂಡ ವರದಿ ಮಾಡಿದ್ರು. ದರ್ಶನ್ ಅವರ ಪುತ್ರನ ಮಾತಿಗೂ ಕೂಡ ದರ್ಶನ್ ಅವರು ಬೆಲೆ ಕೊಡ್ತಾ ಇಲ್ವಾ? ಈ ಸುದ್ದಿಯನ್ನು ನೋಡಿದಾಗ ನಟ ದರ್ಶನ್ ಅವರ ಪುತ್ರನ ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು? ನಮ್ಮ ತಂದೆ ಒಬ್ಬ ರೌಡಿ ಶೀಟರ್ನ ಜೊತೆಯಲ್ಲಿ ಫ್ರೆಂಡ್ಶಿಪ್ನ ಇಟ್ಕೊಂಡಿದ್ದಾರೆ, ಒಬ್ಬ ಕೊಲೆ ಮಾಡಿದ ಆರೋಪ ಇರುವ ವ್ಯಕ್ತಿಗಳ ಜೊತೆಗೆ ಒಂದು ಸಂಪರ್ಕವನ್ನು ಇಟ್ಕೊಂಡಿದ್ದಾರೆ. ನಮ್ಮ ತಂದೆಗೆ ಜೈಲಿನ ಒಳಗಡೆ ಮೊಬೈಲ್ ಯೂಸ್ ಮಾಡೋದು ತಪ್ಪು ಅಂತ ಗೊತ್ತಿದ್ರು ಯೂಸ್ ಮಾಡಿದ್ದಾರೆ, ವಿಡಿಯೋ ಕಾಲ್ ಹೊರಗಡೆ ಇರುವವರಿಗೆ ಮಾಡೋದು ತಪ್ಪು ಅಂತ ಗೊತ್ತಿದ್ರು ಕೂಡ ಯೂಸ್ ಮಾಡಿದ್ದಾರೆ ಅಂತ ದರ್ಶನ್ ಅವರ ಪುತ್ರನಿಗೆ ಅನ್ಸೋದಿಲ್ವಾ? ಇದೆಲ್ಲ ತಿಳಿದು ಅಥವಾ ತಿಳಿಯದೆ ಆಗಿರುವ ತಪ್ಪು ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಇದೆಲ್ಲ ಗೊತ್ತಿದ್ದು ಕೂಡ ನಟ ದರ್ಶನ್ ಅವರು ಪದೇ ಪದೇ ಈ ತರಹದ ತಪ್ಪುಗಳನ್ನು ಮಾಡ್ತಾ ಇರೋದು ಯಾಕೆ ಗೊತ್ತಾಗ್ತಾ ಇಲ್ಲ. ಇದರ ಜೊತೆಗೆ ಈ ಪ್ರಕರಣ ಆದ ನಂತರ ನಟ ದರ್ಶನ್ ಅವರನ್ನು ಹಿಂಡಲಗ ಜೈಲಿಗೆ ಶಿಫ್ಟ್ ಮಾಡಬೇಕು ಎನ್ನುವ ಒಂದಷ್ಟು ಚರ್ಚೆಗಳು, ಒಂದಷ್ಟು ಡಿಸ್ಕಷನ್ಗಳು ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಹೋಮ್ ಮಿನಿಸ್ಟರ್ ಆಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಹ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಹೌದು, ನಾವು ಯೋಚನೆ ಮಾಡ್ತಾ ಇದ್ದೀವಿ ಅಂತ. ಇದರ ಜೊತೆಗೆ ಜೈಲಿನ DG ಕೂಡ ಹೌದು, ನಾವು ಈ ನಿಟ್ಟಿನಲ್ಲಿ ಚರ್ಚೆಯನ್ನು ನಡೆಸ್ತಾ ಇದ್ದೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದರ ಜೊತೆಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರು ಕೂಡ ಈ ನಿಟ್ಟಿನಲ್ಲಿ ಆದಷ್ಟು ಬೇಗ ಒಂದು ನಿರ್ಧಾರಕ್ಕೆ ಬರಬೇಕು ಎನ್ನುವ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಸ್ವತಃ ಸಿದ್ದರಾಮಯ್ಯನವರೇ ಇವತ್ತು ಬೆಳಗಾವಿಯಲ್ಲಿ ಒಂದು ಪ್ರೆಸ್ ಅಡ್ರೆಸ್ ಮಾಡಬೇಕಾದ್ರೆ ಹೇಳಿಕೊಂಡಿರುವಂಥದ್ದು. ಒಂದು ವೇಳೆ ದರ್ಶನ್ ಅವರು ಹಿಂಡಲಗ ಜೈಲಿಗೆ ಶಿಫ್ಟ್ ಆದರೆ ಯಾವ ರೀತಿ ತೊಂದರೆ ಆಗುತ್ತೆ? ಬೆಂಗಳೂರಿನಲ್ಲಿ ಇರುವ ಕಾರಣಕ್ಕೆ ಅವರ ಕುಟುಂಬಸ್ಥರು, ಅವರ ಪತ್ನಿ ಆಗಿರ್ಬೋದು, ಸಹೋದರ ಆಗಿರ್ಬೋದು, ಮಗ ಆಗಿರ್ಬೋದು, ತಾಯಿ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ಭಾವ ಆಗಿರ್ಬೋದು, ಅಕ್ಕನ ಮಕ್ಕಳಾಗಿರ್ಬೋದು, ಎಲ್ಲರೂ ಸಹ ಆಗಾಗ ವಾರಕ್ಕೆ ಒಮ್ಮೆಯೋ ವಾರಕ್ಕೆ 2 ಬಾರಿಯೋ ಆನೇಕಲ್ನ ಸಮೀಪದಲ್ಲಿ ಇರುವಂತಹ ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ನೀಡಿ ಬರ್ತಾ ಇದ್ರು. ಈಗ ಹಿಂಡಲಗ ಬೆಳಗಾವಿ ಜೈಲಿಗೆ ಶಿಫ್ಟ್ ಆದರೆ ಈ ಪ್ರತಿ ಬಾರಿಯೂ ಅಷ್ಟು ದೂರ ಹೋಗಿ ಬರೋದಕ್ಕೆ ಅವರಿಗೆ ಎಷ್ಟು ಕಷ್ಟ ಆಗ್ಬೋದು? ಇದನ್ನೆಲ್ಲವನ್ನು ಸಹ ನಟ ದರ್ಶನ್ ಅವರು ಯೋಚನೆ ಮಾಡಲಿಲ್ವಾ ಅನ್ನೋದು ನಮಗೆ ಮೂಡುವಂತಹ ಮತ್ತೊಂದು ಪ್ರಶ್ನೆ. ಇದರ ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ರಾಜ್ಯ ಸರ್ಕಾರ ಹಾಗೂ ಹೋಮ್ ಮಿನಿಸ್ಟರ್ ತನಿಖೆಗೆ ಆದೇಶವನ್ನು ನೀಡಿದ್ದಾರೆ. ತನಿಖೆಗೆ ಒಂದು ಹೊಸ ತಂಡವನ್ನು ಸಹ ರಚಿಸಿದ್ದಾರೆ. ಆ ತಂಡ ತಮ್ಮ ತನಿಖೆಯನ್ನು ಶುರು ಮಾಡಿಕೊಂಡಿದೆ. ಆ ತಂಡ ತನಿಖೆಯನ್ನು ಶುರು ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದರೆ 2 ಫೋಟೋ 1 ವಿಡಿಯೋ, ಟೋಟಲ್ 3, ಈ ಒಂದು ವಿಡಿಯೋ 2 ಫೋಟೋಗಳಿಗೆ ಸಂಬಂಧಪಟ್ಟಂತೆ 3 FIRಗಳನ್ನು ದಾಖಲು ಮಾಡೋದಕ್ಕೆ ಪೊಲೀಸ್ ಅಧಿಕಾರಿಗಳು ನಿರ್ಧಾರ ಮಾಡಿದ್ದಾರೆ. ಆ 3 FIRಗಳಲ್ಲೂ ನಟ ದರ್ಶನ್ ಅವರ ಹೆಸರು ಇರುತ್ತಾ ಅಥವಾ ಯಾವುದಾದ್ರೂ ಒಂದು FIRನಲ್ಲಿ ಮಾತ್ರ ದರ್ಶನ್ ಅವರ ಹೆಸರಿರುತ್ತಾ, ಮಿಕ್ಕ FIRಗಳಲ್ಲಿ ಅಧಿಕಾರಿಗಳ ಅಥವಾ ರೌಡಿ ಶೀಟರ್ಗಳ ಹೆಸರಿರುತ್ತಾ ಅನ್ನೋದು FIR ದಾಖಲಾಗಿ ಅದರ ಪ್ರತಿ ಸಿಕ್ಕ ನಂತರ ಗೊತ್ತಾಗುತ್ತೆ. ಒಟ್ಟಾರೆ ದರ್ಶನ್ ಅವರ ಮೇಲೆ ಇದೀಗ ಮತ್ತೊಂದು FIR ದಾಖಲಾಗುವುದಂತೂ ಫಿಕ್ಸ್. ಯಾವೆಲ್ಲ ನಿಟ್ಟಿನಲ್ಲಿ? 1, ದರ್ಶನ್ ಅವರಿಗೆ ಸಿಗರೇಟನ್ನು ಕೊಟ್ಟು ಚೇರನ್ನು ಹಾಕಿ, ಟೇಬಲನ್ನು ಹಾಕಿ ಅಲ್ಲಿ ಕುಳಿತುಕೊಂಡು ಹರಟೆಯನ್ನು ಹೊಡೆಯೋದಕ್ಕೆ ಬಿಟ್ಟಿದ್ಯಾರು? ಇದರ ಸಲುವಾಗಿ ಒಂದು FIR. ಅದರ ಜೊತೆಗೆ ದರ್ಶನ್ ಅವರು ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ್ದು ಹೇಗೆ, ಅವರ ಕೈಗೆ ಮೊಬೈಲ್ ಹೇಗೆ ಸಿಕ್ತು, ಮೊಬೈಲ್ ಇರುವ ವ್ಯಕ್ತಿಗಳು ಅವರ ಸಂಪರ್ಕವನ್ನು ಹೇಗೆ ಮಾಡಿದ್ರು, ಇದರ ನಿಟ್ಟಿನಲ್ಲಿ ಮತ್ತೊಂದು FIR. ಹಾಗೂ ಈ ಎಲ್ಲ ಪದಾರ್ಥಗಳು ಅಂದರೆ ಸಿಗರೇಟ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಜೈಲಿನ ಒಳಗಡೆ ಬಂದಿದ್ದು ಹೇಗೆ,
ಇದರ ಸಲುವಾಗಿ ಮತ್ತೊಂದು FIR, ಟೋಟಲ್ 3 FIRಗಳನ್ನು ಹಾಕೋದಕ್ಕೆ ಪೊಲೀಸ್ ಅಧಿಕಾರಿಗಳು ತೀರ್ಮಾನ ಮಾಡಿದ್ದಾರೆ. ಒಟ್ಟಾರೆ ದರ್ಶನ್ ಅವರ ವಿರುದ್ಧ, ದರ್ಶನ್ ಅವರ ಮೇಲೆ ಸಾಲು ಸಾಲು ಪ್ರಕರಣಗಳಲ್ಲಿ ಸಾಲು FIRಗಳು ರಿಜಿಸ್ಟರ್ ಆಗ್ತಾನೆ ಇದೆ. 2011ರಲ್ಲಿ ಅವರ ಪತ್ನಿಯ ಮೇಲೆ ಮಾಡಿದಂತಹ ಹಲ್ಲೆಯ ವಿಚಾರವಾಗಿಯೂ ಸಹ FIR ಆಗಿತ್ತು. ಕಾರ್ ಆಕ್ಸಿಡೆಂಟ್ ಆದಾಗ ಕೂಡ ಒಂದು FIR ಆಗಿತ್ತು. ಪಬ್ನಲ್ಲಿ ಪಾರ್ಟಿ ಮಾಡಿದಾಗ ಕೂಡ ಒಂದು FIR ಆಗಿತ್ತು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ FIR ಆಗಿ ಚಾರ್ಜ್ ಶೀಟ್ನ ಸಲ್ಲಿಸೋಕೆ ಪೊಲೀಸ್ ಅಧಿಕಾರಿಗಳು ವೇಟ್ ಮಾಡ್ತಾ ಇದ್ದಾರೆ. ಅದರ ಸೆಂಟರ್ನಲ್ಲಿ ಈ 3 FIRಗಳ ಅವಶ್ಯಕತೆ ಇತ್ತ? ಆಲ್ಮೋಸ್ಟ್ 6ರಿಂದ 7-8 FIRಗಳು ದರ್ಶನ್ ಅವರ ಮೇಲೆ ದಾಖಲಾದಂಗೆ ಆಗೋಯ್ತಲ್ಲ. ಈ ರೀತಿ ಸಾಲು ಪ್ರಕರಣಗಳು ಒಬ್ಬ ವ್ಯಕ್ತಿಯ ಮೇಲೆ ದಾಖಲಾಗ್ತಾ ಇದ್ರೆ ಅವರನ್ನ ರೌಡಿ ಶೀಟರನ್ನಾಗಿ ಮಾಡುವ ನಿಟ್ಟಿನಲ್ಲಿ ಪೊಲೀಸರು ಯೋಚನೆ ಮಾಡೋದಂತೂ ಕನ್ಫರ್ಮ್. ಮುಂದಿನ ದಿನಗಳಲ್ಲಿ ನಟ ದರ್ಶನ್ ಅವರ ಮೇಲೆ ರೌಡಿ ಶೀಟರ್ ಓಪನ್ ಆಗುತ್ತಾ ಈ FIR ಆದ ನಂತರ ಎನ್ನುವ ಡೌಟ್ ಕೂಡ ಎಲ್ಲರಲ್ಲೂ ಕಾಡ್ತಾ ಇದೆ. ಇದರ ಜೊತೆಗೆ ನಟ ದರ್ಶನ್ ಅವರು ಈ ಪ್ರಕರಣದಲ್ಲೂ ಕೂಡ ತಪ್ಪು ಮಾಡಿದ್ರು, ಅವರಿಗೆ ಪಶ್ಚಾತ್ತಾಪ ಇಲ್ಲ, ಅವ್ರು ಸಿಗರೇಟ್ ಸೇರ್ತಾ ಇದ್ದಾರೆ, ಅವ್ರಿಗೆ ಬಿರಿಯಾನಿ ಹೋಗ್ತಾ ಇದೆ, ಅವ್ರಿಗೆ ಒಳಗಡೆ ಎಣ್ಣೆ ಹೊಡೆಯೋದಕ್ಕೆ ಕೂಡ ಅವಕಾಶ ಕೊಡ್ತಾ ಇದ್ದಾರೆ. ಅಲ್ಲಿ ನೋಡಿ ಕೈಯಲ್ಲಿ ಸಿಗರೇಟ್ ಇದೆ, ರಾಜಾರೋಷವಾಗಿ ಆರಾಮಾಗಿ ಬಿಂದಾಸಾಗಿ ಯಾವುದೋ ರೆಸಾರ್ಟಲ್ಲಿ ಕೂತ್ಕೊಂಡು ಪಾರ್ಟಿ ಮಾಡ್ದಂಗೆ ಪಾರ್ಟಿ ಮಾಡ್ತಾ ಇದ್ದಾರೆ. ಹೀಗೆ ಸಾಕಷ್ಟು ಮಾಧ್ಯಮಗಳಲ್ಲಿ ಸಾಕಷ್ಟು ರೀತಿಯ ವರದಿಗಳು ಬಿತ್ತರ ಆಗ್ತಾ ಇದೆ. ಆದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವಿಲ್ಲಿ ಯೋಚನೆ ಮಾಡಬೇಕಾಗಿರೋದು ಒಂದೇ. ನಟ ದರ್ಶನ್ ಅವರು ಓಕೆ ಸಿಗರೇಟ್ ಕೇಳಿದ್ರು ಅಂತಾನೆ ಇಟ್ಕೊಳ್ಳೋಣ, ಒಂದು ಚೇರ್ ಕೇಳಿದ್ರು ಅಂತಾನೆ ಇಟ್ಕೊಳ್ಳೋಣ, ಟೇಬಲ್ ಅಲ್ಲಿ ಹಾಕೊಡಿ ಅಂತ ಕೇಳಿದ್ರು ಅಂತಾನೆ ಇಟ್ಕೊಳ್ಳೋಣ. ಇವ್ರನ್ನೆಲ್ಲರೂ ಬೇಕು ಕರೆಸಿ ನಾನು ಕೂರಿಸ್ಬಿಟ್ಟು ಮಾತಾಡ್ಕೊಂಡು ನಾನು ಹಾಟೆ ಹೊಡ್ಕೊಂಡು ಎದ್ದೋಗ್ತೀನಿ ಅನ್ನೋದಕ್ಕೆ ಬೇಡಿಕೆ ಇಟ್ಟಿದ್ರು ಅಂತಾನೆ ಇಟ್ಕೊಳ್ಳೋಣ. ಒಂದು ಮೊಬೈಲ್ ಬೇಕು ಅಂತ ಕೇಳಿದ್ರು ಅಂತಾನೆ ಇಟ್ಕೊಳ್ಳೋಣ. ಇದನ್ನೆಲ್ಲ ಅವರು ಕೇಳಿದ ಮಾತ್ರಕ್ಕೆ ಅವರ ಕೈಗೆ ಸಿಗುವ ಹಾಗೆ ಮಾಡಿದ್ದು ಅಧಿಕಾರಿಗಳ ತಪ್ಪೇ ಹೊರತು ದರ್ಶನ್ ಅವರ ತಪ್ಪಲ್ಲ. ಒಬ್ಬ ವ್ಯಕ್ತಿಗೆ ಆಸೆ ಲಾಲಸೆ ಎಲ್ಲ ಇರುತ್ತೆ. ಹೊರಗಡೆ ರಾಜನಂತೆ ಬದುಕಿ ಸೂಪರ್ ಸ್ಟಾರ್ ಆಗಿ ಬೇಕಾದದ್ದನ್ನು ತಿಂದುಕೊಂಡು ಬೇಕಾಗಿದ್ದ ಕಡೆ ಟ್ರಿಪ್ ಹೊತ್ಕೊಂಡು ಮಾಡಿಕೊಂಡು ಇದ್ದಂತಹ ವ್ಯಕ್ತಿಗೆ 4 ಗೋಡೆ ಮಧ್ಯ ಕೂಡಿ ಹಾಕಿದಾಗ ಹೊರಗಡೆ ಯಾವ ರೀತಿ ಜೀವನವನ್ನು ನಡೆಸ್ತಾ ಇದ್ದ ಅದೇ ರೀತಿ ಜೀವನವನ್ನು ನಡೆಸಬೇಕು ಎನ್ನುವ ಆಸೆ ಆ ವ್ಯಕ್ತಿಗಳಿಗೆ ಇರೋದು ಕಾಮನ್. ದರ್ಶನ್ ಅವರು ಅಂತಲ್ಲ, ಯಾವುದೇ ವ್ಯಕ್ತಿ ಆದರೂ ಸಹ, ಯಾವುದೇ ಅಪರಾಧವನ್ನ ಮಾಡಿ ಜೈಲಿಗೆ ಸೇರಿದ ವ್ಯಕ್ತಿ ಆದರೂ ಸಹ ಆಸೆಗಳು ಇರೋದು ಕಾಮನ್. ಆದರೆ ಆ ಆಸೆಗಳಿಗೆ ಪೂರಕವಾಗಿ ಪೊಲೀಸಿನವರು ಜೈಲಿನ ಒಳಗಡೆ ಸ್ಪಂದಿಸೋದು ಎಷ್ಟರ ಮಟ್ಟಕ್ಕೆ ಸರಿ? ಈ ರೀತಿ ಪೊಲೀಸಿನವರೇ ಸ್ಪಂದಿಸಿದ್ರೆ ಅವರನ್ನು ಜೈಲಿಗೆ ಅಟ್ಟುವ ನಿಟ್ಟಿನಲ್ಲಿ ಹೊರಗಡೆ ಸ್ಟೇಷನ್ನಲ್ಲಿ ತಿಂಗಳಾನುಗಟ್ಟಲೆ ವಿಚಾರಣೆಯನ್ನು ನಡೆಸಿ ತಿಂಗಳಾನುಗಟ್ಟಲೆ ಇನ್ವೆಸ್ಟಿಗೇಷನನ್ನು ಮಾಡಿ ಸಾಕಷ್ಟು ಮಟ್ಟದಲ್ಲಿ ಸಾಕ್ಷಿಗಳನ್ನು ಕಲೆ ಹಾಕಿ ಅವರ ವಿರುದ್ಧ ಅವರಿಗೆ ಶಿಕ್ಷೆ ಆಗಬೇಕು ಎನ್ನುವ ನಿಟ್ಟಿನಲ್ಲಿ ಶ್ರಮವನ್ನು ವಹಿಸ್ತಾ ಇದ್ದಾರಲ್ಲ ಪೊಲೀಸಿನವರು, ಅವರ ಶ್ರಮಕ್ಕೆ ಅವರದ್ದೇ ಇಲಾಖೆಯ ಅಧಿಕಾರಿಗಳು ಕೊಡುವ ಪ್ರತಿಫಲ ಇದು ಅಂತ ಅನ್ಸುತ್ತಾ? ಅವರದ್ದೇ ಇಲಾಖೆ ಮತ್ತೆ ಅವರನ್ನ ಜೈಲಿನ ಒಳಗಡೆ ಕಳಿಸಿರೋದು ಕೂಡ ದಕ್ಷ ಪೊಲೀಸ್ ಅಧಿಕಾರಿಗಳು, ಜೈಲಿನ ಒಳಗಡೆ ಈ ರೀತಿಯ ಎಲ್ಲ ವರ್ತನೆಯನ್ನ ಮಾಡೋದಕ್ಕೆ ಬಿಟ್ಟಿರೋದು ಕೂಡ ಭ್ರಷ್ಟ ಪೊಲೀಸ್ ಅಧಿಕಾರಿಗಳು ಅನ್ನೋದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಈ ಪ್ರಕರಣದಲ್ಲಿ ಸಂಪೂರ್ಣವಾದಂತಹ ತಪ್ಪನ್ನ ನಟ ದರ್ಶನ್ ಅವರ ಮೇಲೆ ಹಾಕುವುದಕ್ಕಿಂತ ಬೆಸ್ಟ್ ಏನಪ್ಪಾ ಅಂತಂದ್ರೆ ಈ ಪ್ರಕರಣದಲ್ಲಿ ನಟ ದರ್ಶನ್ ಅವರು ಎಷ್ಟರ ಮಟ್ಟಕ್ಕೆ ಭಾಗಿಯಾಗಿದ್ದಾರೋ ಅಷ್ಟೇ ಮಟ್ಟದ ಭಾಗಿತ್ವವನ್ನು ಪೊಲೀಸ್ ಅಧಿಕಾರಿಗಳು ಕೂಡ ಹೊತ್ತುಕೊಳ್ಳಬೇಕಾಗತ್ತೆ. ಪೊಲೀಸ್ ಅಧಿಕಾರಿಗಳು ಸ್ಟ್ರಿಕ್ಟ್ ಆಗಿದ್ರೆ ಇದೆಲ್ಲ ಒಳಗಡೆ ನಡೆಯೋದಕ್ಕೆ ಹೇಗೆ ಸಾಧ್ಯ? ಇದು ನಟ ದರ್ಶನ್ ಅವರಿಂದ ಹೊರಗಡೆ ಬಂದಿರುವ ಪ್ರಕರಣ ಅಥವಾ ಅವರು ಮಾಡಿದ್ದಾರೆ ಅನ್ನುವ ಕಾರಣಕ್ಕೆ ಹೊರಗಡೆ ಬಂದಿರುವ ಪ್ರಕರಣ ಅಲ್ಲ. ಈ ಹಿಂದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸಾಕಷ್ಟು ಈ ತರಹದ ಪ್ರಕರಣಗಳು ಬೆಳಕಿಗೆ ಬಂದಿದೆ. ಆಗಲೇ ಹೇಳ್ದಂಗೆ ದರ್ಶನ್ ಅವರ ಪಕ್ಕದಲ್ಲಿ ಕುಳಿತಿರುವಂತಹ ಕುಳ್ಳನಾಗ ಅವರ ಬರ್ತ್ಡೇ ಟೈಮ್ನಲ್ಲೂ ಕೂಡ ಒಂದು ಗನ್ ಆಕಾರದ ಕೇಕನ್ನು ಕಟ್ ಮಾಡಿರುವ ಫೋಟೋಗಳು ಕೂಡ ಹೊರಗಡೆ ಬಂದಿತ್ತು, ಅದು ಕೂಡ ವೈರಲ್ ಆಗಿತ್ತು. ಈ ಹಿಂದೆ ಸಾಕಷ್ಟು ಬಾರಿ ಈ ತರಹದ ಘಟನೆಗಳು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಡೆದಿದೆ. ಆದರೂ ಕೂಡ ಪದೇ ಅದು ಮರುಕಳಿಸ್ತಾ ಇದೆಯಲ್ಲ, ಅದೇ ಎಲ್ಲರಿಗೂ ಮರುಕವನ್ನು ಹುಟ್ಟಿಸುವಂತಹ ಪ್ರಶ್ನೆ. ಮುಂದಿನ ದಿನಗಳಲ್ಲಿ ಇದು ಹೀಗೆ ಕಂಟಿನ್ಯೂ ಆದರೆ ಹೊರಗಿರುವ ಜಗತ್ತಿನಲ್ಲಿ ರೌಡಿಗಳು, ಪುಂಡರು, ಪೋಕರು ಇವರೆಲ್ಲರೂ ಸಹ ಕಾನೂನನ್ನು ಕೈಗೆತ್ತಿಕೊಳ್ಳೋದಕ್ಕೆ ಯಾವುದೇ ರೀತಿ ಹೆದರೋದಿಲ್ಲ ಅನ್ನೋದಂತೂ ಕನ್ಫರ್ಮ್. ಯಾಕಪ್ಪ ಅಂತಂದರೆ ಆರಾಮಾಗಿ ಯಾರಿಗೋ ಹೊಡೆಯೋಣ, ಯಾರಿಗೋ ಚುಚ್ಚೋಣ, ಯಾರಿಗೋ ಸಾಯಿಸೋಣ, ಆರಾಮಾಗಿ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗ್ಬಿಟ್ಟು ಒಂದಷ್ಟು ದುಡ್ಡು ಇಟ್ಕೊಂಡು ಒಳ್ಳೆ ಟ್ರಿಪ್ ಹೋದಂಗೆ ಹೋಗಿ 2 ತಿಂಗಳೋ 3 ತಿಂಗಳೋ 4 ತಿಂಗಳೋ 6 ತಿಂಗಳೋ 1 ವರ್ಷನೋ ಇದ್ಬಿಟ್ಟು ಆರಾಮಾಗಿ ರಾಜಾತಿಥ್ಯವನ್ನು ಅನುಭವಿಸ್ಬಿಟ್ಟು ಹೊರಗಡೆ ಬರ್ಬೋದು. ನಮಗಲ್ಲೇನು ಕಷ್ಟನೇ ಇರಲ್ಲ. ಈ ನಿಟ್ಟಿನಲ್ಲಿ ಜನ ಯೋಚನೆ ಮಾಡೋದಕ್ಕೆ ಆರಂಭ ಮಾಡಿದ್ರೆ ಕ್ರೈಮ್ ರೇಟ್ ಎಷ್ಟರ ಮಟ್ಟಕ್ಕೆ ಅತಿಯಾಗಬಹುದು ಅನ್ನೋದನ್ನು ನೀವೇ ಯೋಚನೆ ಮಾಡಿ. ಒಟ್ಟಾರೆ ಈ ಪ್ರಕರಣದ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.